ನಾನಿವತ್ತು ಯಾರನ್ನ ಭೇಟಿ ಮಾಡಿದ್ದೀನಿ ನೋಡಿ. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ಇದು ಸುಮಿತ್ರಾ ಜಿ ನಾಯಕ್ ಫ್ರಮ್ ಕಡೂರು. ಇವತ್ತು ನಮ್ಮ ಫ್ಯಾಮಿಲಿಗೆ ಹೊಸ ಸದಸ್ಯರು ಸೇರ್ಪಡೆ ಆಯಿತು. ಹೌದು, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಹಸು 7 ತಿಂಗಳ ಗಬ್ಬ ಅಂತ. ಅದು ಇವತ್ತು ಕರು ಹಾಕ್ತು. ಮನುಷ್ಯರಾಗಲಿ ಮೂಕ ಪ್ರಾಣಿಗಳಾಗಲಿ ಲೇಬರ್ ಪೇನ್ ಅನ್ನೋದು ಸೇಮ್ ಇರುತ್ತೆ. ದೇವರು ಮೂಕ ಪ್ರಾಣಿಗಳಿಗೆ ಮನುಷ್ಯರಿಗಿಂತ ಸ್ವಲ್ಪ ಜಾಸ್ತಿನೇ ಎನರ್ಜಿ ಕೊಟ್ಟಿರ್ತಾರೆ. ಕರು ಹಾಕಿದ ಮೇಲೆ ಅದನ್ನು ಕ್ಲೀನ್ ಮಾಡಿ ಕಸ ಬಿದ್ದ ಮೇಲೆ ಹಸುನ ತೊಳೆದು ಗೀವ್ ಹಾಲು ಕರೆದೆ. ನಿಮಗೆ ಯಾರಿಗೆಲ್ಲ ಗಿಣ್ಣ ಇಷ್ಟ ಅಂತ ಕಮೆಂಟ್ ಮಾಡಿ. ಇವತ್ತು ಆಲ್ಗಟ್ಟಮ್ಮನ ಜಾತ್ರಾ ಮಹೋತ್ಸವ. ಅಂತರ್ಘಟ್ಟಮ್ಮನ ಜಾತ್ರೆ ಮುಗಿಯುವಷ್ಟರಲ್ಲಿ ಈ ತಾಯಿಯ ಕೆಂಡೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಬರುತ್ತೆ. ವಿ ಎರ್ತ್ಕೆರೆ ಸುಕ್ಷೇತ್ರದಲ್ಲಿ ಚಿಕ್ಕಮ್ಮ ದೊಡ್ಡಮ್ಮ ಎಂಬ ಹೆಸರಿನಲ್ಲಿ ನೆಲೆಸಿರುವ ಈ ತಾಯಿ ಬರುವ ಭಕ್ತರ ಸಂಕಷ್ಟಗಳಿಗೆ ಅಭಯ ಹಸ್ತ ನೀಡಿ ಅವರ ಕಷ್ಟಗಳನ್ನು ಪರಿಹರಿಸುವಲ್ಲಿ ಯಶಸ್ವಿಯಾಗುತ್ತಿದ್ದಾಳೆ. ಹಾಗಾಗಿ ಸುತ್ತಮುತ್ತಲಿನ ಊರುಗಳಾದ ಮಾಡಾಳು, ಹುಲೆಗುಂದಿ, ಮಲ್ಲಾಪುರ, ಲಕ್ಕೇನಹಳ್ಳಿ, ಹೊಸೂರು, ಯರತ್ಕೆರೆ, ಚಟ್ನಳ್ಳಿ, ಆಲ್ಗಟ್ಟ, ಸೋಮನಹಳ್ಳಿ, ಸಾದ್ರಳ್ಳಿ ಇನ್ನೂ 10 ಹಲವು ಹಳ್ಳಿಗಳಿಂದ ಎತ್ತಿನ ಗಾಡಿ ಟ್ರ್ಯಾಕ್ಟರ್ಗಳಲ್ಲಿ ಬಂದು ಬಾನಕದ ಗಾಡಿ ಹೊಡೆದ್ರು. ತಾಯಿ ಮಹಿಮೆನೇ ಅಂಥದ್ದು. ಭಕ್ತರ ಕೈಲಿ ಪಾನಕದ ಗಾಡಿ ಹೊಡಿತೀವಿ ಅಂತ ಹರಕೆ ಹೊರಿಸಿ ತನ್ನನ್ನು ನೋಡಕ್ಕೆ ಬರೋ ಭಕ್ತರು ಬಿಸಿಲಲ್ಲಿ ಬರ್ತಾರೆ ಅಂತ ಅಲ್ಲೇ ಅವರಿಗೆ ಪಾನಕ ಫಲಹಾರ ಕೊಡಿಸಿ ತಾನು ಖುಷಿಪಟ್ಟು ಬರೋ ಭಕ್ತರಿಗೂ ಖುಷಿ ಪಡಿಸ್ತಾಳೆ. ಆಮೇಲೆ ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ವಾದ್ಯ ವೃಂದಗಳ ಸದ್ದಿನ ಜೊತೆ ತಾಯರಿದ್ದನ್ನು ಹತ್ತಿರದಿಂದ ಕಣ್ತುಂಬಿಸಿಕೊಳ್ಳೋ ಸೌಭಾಗ್ಯ ಇವತ್ತು ನಂದಾಯಿತು. ಆಮೇಲೆ ತೇರು ಹೇಳಿದ್ರು. ಅದೇ ಸಮಯಕ್ಕೆ ನಮ್ಮ ಕಡೂರಿನ ಯುವ ನಾಯಕರಾದ ಚೇತನ್ ಕೆಂಪರಾಜುರವರು ಕೂಡ ಭಾಗಿಯಾದರು. ಈ ಜಾತ್ರಾ ಮಹೋತ್ಸವಕ್ಕೆ ಇನ್ನೊಂದು ಮೆರುಗು ಬಂದಂತಾಯಿತು. ನಾನು ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕಿ 2 ಲೋಟ ಪಾನಕ ಕುಡಿದು ಮನೆ ಕಡೆ ವಾಪಸ್ಸು. ನೀವ್ಯಾರ್ಯಾರು ಈ ಜಾತ್ರೆಗೆ ಬಂದಿದ್ರಿ ಕಮೆಂಟ್ ಮಾಡಿ. ಮತ್ತು ಈ ತಾಯಿ ಅನುಗ್ರಹ ನಿಮಗೆ ಸಿಗಲಿ ಅಂದರೆ ಈ ವಿಡಿಯೋನ 10 ಜನಕ್ಕೆ ಶೇರ್ ಮಾಡಿ. ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.